ಜಿ ಪಿ ರಾಜರತ್ನಂ ಅವರು ಹಾಡಿದ್ದಾರೆ. ಎಸ್ಟಾಬ್ಲಿಷ್ ಆಗಿಬಿಟ್ಟಿತ್ತು ಟ್ಯೂನು. ಎಸ್ಟಾಬ್ಲಿಷ್ ಆಗಿರೋ ಟ್ಯೂನ್ನ ಯಾವುದೇ ಮ್ಯೂಸಿಕ್ ಡೈರೆಕ್ಟ್ರು ಟಚ್ ಮಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದು ಅಷ್ಟು ಚೇಂಜ್ ಮಾಡಿ ಸಕ್ಸಸ್ ಮಾಡೋದು ಕಷ್ಟ. ನೀವು ಅದನ್ನು ತಗೊಂಡು ಉಪೇಂದ್ರ ಅವ್ರ ಜೊತೆ ಸೂಪರ್ ಹಿಟ್ ಸಾಂಗ್ ಕೊಟ್ರಿ, ಇವತ್ತಿಗೂ ನಡೆಯುತ್ತದು. ಈ ಥರ ಒಂದು ಟ್ರೆಂಡು ಒಂದ್ಸಲ ಟ್ರೈ ಮಾಡಿದ್ವಿ, ತುಂಬ ಸಕ್ಸಸ್ಫುಲ್ ಆಯಿತು. ಸಕ್ಸಸ್ಫುಲ್ ಆದರೆ ಬೇರೆಯವ್ರು ಟ್ರೈ ಮಾಡ್ತಾರೆ. ನೀವು ಏನೋ ಒಂದು ಕಡೆ ಬೇಡ ಅಂತ ಅನ್ಸಿದ್ರಿ, ಏನಕ್ಕೆ, ಅಥವಾ ಏನಿತ್ತು ನಿಮ್ಮ ಮೈಂಡಲ್ಲಿ ಅದ್ರ ಬಗ್ಗೆ? ಇಲ್ಲ, ಫಸ್ಟಿಗೆ ಒನ್ಸ್ ಹಿಟ್ ಟ್ಯೂನ್ ಅದನ್ನು ಹಾಳು ಮಾಡೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಿರಲಿಲ್ಲ. ಬಟ್ ಐ ಹ್ಯಾಡ್ ನೋ ಚಾಯ್ಸ್. ನನ್ನ ಫಸ್ಟ್ ಚಿತ್ರ ಮಾಡು ಅಂದರು, ಮಾಡಿದ್ದೆ ಅಷ್ಟೇ. ಬಟ್ ಅಲ್ಲ, ಸಿ ಎರಡೆರಡಿದೆ ಎಲ್ಲ. It's my wife, I know. Every time I open my mouth, she calls me. Don't worry, sir. We're all with you. ಹೋಗೋದು ಕ್ವೆಶ್ಚನ್. ಜಿ ಪಿ ರಾಜರತ್ನಂ ಬಗ್ಗೆ ಹೇಳ್ತಾ ಇದ್ರಿ. ಇಲ್ಲ, ಆಮೇಲೆ ಮಾಡಿದ್ದೀನಿ. ಐ ಥಿಂಕ್ ಐ ಹ್ಯಾವ್ ಡನ್ ಜಿ ಪಿ ರಾಜರತ್ನಂ ಅವ್ರದ್ದೇ ಬ್ರಹ್ಮ. ಹೂ ವಾಸ್ ದಟ್? I'll tell you. Yesterday I found this another man, ನಮ್ಮ ಇವರು ವಸಂತ ಅವರು. ನನಗಿಂತ ಜಾಸ್ತಿ ನನ್ನ ಸಾಂಗ್ಗಳ ಬಗ್ಗೆ ಅವರಿಗೂ ಗೊತ್ತಿದೆ. ಆಮೇಲೆ ಇನ್ನೊಂದು ಮಾಡಿದೆ, ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ನಿನ್ನ ಪ್ರೀತಿಗೆ ಅದರ ರೀತಿಗೆ, ಆ ಸಾಂಗ್ ಮಾಡಿದ್ದೀನಿ. ಸೊ ನಾವು ವಿ ಆರ್ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ಸ್, ಸೊ ವಿ ಡೋಂಟ್ ಡೂ ಆನ್ ಅವರ್ ಓನ್. ಆ್ಯಂಡ್ ಟ್ಯೂನ್ಸ್ ಹೆಂಗೆ ಬರೋದಂದ್ರೆ, ಅವ್ರನ್ನ ಪ್ರೊಡ್ಯೂಸರ್ ಚೆಕ್ ಕೊಟ್ರೆ ಇನ್ಸ್ಟೆಂಟ್ ಟ್ಯೂನ್ಸ್ ಬರುತ್ತೆ. ಕ್ಯಾಶ್ ಕೊಟ್ರೆ ಆಮೇಲೆ ಕವಿಗಳು ಬರ್ದಿದ್ದು, ಕವಿಗಳು ಅಂದ್ರೆ ಎಲ್ಲರೂ ಕವಿಗಳೇ ಆಕ್ಚುಲಿ. ನಾವೊಂದು 4 ಜನ ಹೆಸರು ಹೇಳಿದ ತಕ್ಷಣ ಅವರು ಕವಿಗಳಾಗಲ್ಲ, ಯಾಕಂದ್ರೆ ತುಂಬಾ ಜನ ಇದ್ದಾರೆ. ಈ ನಮ್ಮಲ್ಲಿ ಸುಗಮ ಸಂಗೀತ ಅಂತ ಕೆಲವರು ಇರ್ತಾರೆ, ನಾವು ಸುಗಮ ಸಂಗೀತ ಮಾತ್ರ ಹಾಡೋದು. ದರ್ ಇಸ್ ನಥಿಂಗ್ ಕಾಲ್ಡ್ ಸಂಗೀತ, ಎಲ್ಲ ಎವ್ರಿಥಿಂಗ್ ಇಸ್ ದ ಸೇಮ್. ಈಗ ನಾನು ಹೇಳೋದು, ನಮ್ಮ ಹಂಸ್ಲೇಖ ಅವರು ಬರೆದ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನು, ಅದರ ಮುಂದೆ ಯಾವ ಕವಿ ಲೈನ್ಸ್ ಬರುತ್ತೆ ಹೇಳಿ? ಅಮೇಝಿಂಗ್ ಲೈನ್ಸ್. ಸೊ ಈ ಚಿತ್ರ ಸಾಹಿತ್ಯದಲ್ಲೂ ಅತ್ಯುತ್ತಮ ಸಾಹಿತ್ಯ ಇದೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಚಿತ್ರಗಳು ಈಗ ಒಂದು ಕಾಲೇಜ್ ಸಬ್ಜೆಕ್ಟ್ ಅಂದ ಕೂಡಲೇ ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕನ್ನಡ, ರೈಟ್? ಯಾರಿಗೆ ಕನ್ನಡ ಬರುತ್ತೆ? ಗುಡ್. ಸೊ ಆ ಸಿಚುವೇಶನ್ಗೆ ಕಾಲೇಜ್ ಸ್ಟೂಡೆಂಟ್ ಆದರೆ, ಅಥವಾ ನಿಮ್ಮ ಈ ಟೆಕ್ ಹಬ್ಬ ಆದರೆ, ಇಲ್ಲಿ ಕನ್ನಡ ಪ್ಯೂರ್ ಆಗಿ ಯಾರು ಮಾತಾಡಲ್ಲ. ಪ್ಯೂರ್ ಆಗಿ ಮಾತಾಡಿದ್ರೆ ಗೊತ್ತಾಗುತ್ತೆ ಇದು ಸಂಕಲ್ಪ ಅಂತ. ಸೊ ಚಿತ್ರದಲ್ಲಿ ಬೇರೆಯವರು ಹೀರೋ ಆದಾಗ ಅವ್ರ ಭಾಷೆ ಉಪಯೋಗಿಸ್ತೀವಿ. ಸೊ ದಟ್ಸ್ ಇಟ್. ಓಕೆ ಸರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಒಂದು ಸೀನ್ ಈ ಲೆವೆಲಲ್ಲಿ ಇದ್ದರೆ ಅದನ್ನ ಆ ಲೆವೆಲ್ ತೊಗೊಂಡೋಗ್ಬಿಡುತ್ತೆ. ಆ್ಯಂಡ್ ದಟ್ ಕ್ರಿಯೇಟ್ಸ್ ಅನ್ ಇಂಪ್ಯಾಕ್ಟ್. ಸರ್, ಐ ನೋ ಸೋ ಮೆನಿ ಫ್ರೆಂಡ್ಸ್ ಹೂ ಜಸ್ಟ್ ಗೋ ಫಾರ್ ಒನ್ ಟ್ಯೂನ್ ಆಫ್ ದಟ್ ಮೂವಿ. ಹೀರೋ ಎಂಟ್ರಿ ಇರ್ಬೋದು, ಅಥವಾ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಇರ್ಬೋದು ಬ್ಯಾಕ್ಗ್ರೌಂಡ್. ದಟ್ ಸೋ ಇಂಪಾರ್ಟೆಂಟ್. ನನ್ನ ಪ್ರಶ್ನೆ ನಿಮ್ಗೇನು ಅಂದರೆ, ಡೈರೆಕ್ಟರ್ ನಿಮಗೆ ಸೀನ್ ಹೇಳ್ತಾರೆ, ಹಾಪ ಹಿಂಗೆ ಗುರುಕಿರಣ್ ಅವರೇ ನೀವು ಹಿಂಗೆ ಮಾಡಿ ಅಂತ. ನೀವು ಅದು ಇಮ್ಯಾಜಿನ್ ಮಾಡಿಕೊಂಡು ಅದ್ರ ಪ್ರಕಾರ ಓಕೆ ಹಿಂಗಿರಬೇಕು, ಹೀರೋ ಹೀಗಿರ್ಬೇಕು, ಹೀರೋ ಇವರಾದರೆ ಹಿಂಗೆ ಏನೋ ನಿಮ್ಮ ತಲೆಯಲ್ಲಿ ಬರ್ಬೋದು. ಏನು ಬರುತ್ತೆ ನಿಮ್ಮ ತಲೆಯಲ್ಲಿ? ಯಾವ ರೀತಿ ಅದನ್ನ ಮಾಡ್ತೀರಾ? ಹೌ ಹ್ಯಾವ್ ಯು ಬೀನ್ ಸೋ ಸಕ್ಸಸ್ಫುಲ್ ಆಸ್ ಅನ್ ಎಕ್ಸಲೆಂಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡೈರೆಕ್ಟರ್ ಸರ್? ಒಂದು ಥ್ಯಾಂಕ್ ಯು ಫಾರ್ ಟೇಕಿಂಗ್ ದಿಸ್ ಬ್ಯಾಕ್ಗ್ರೌಂಡ್. ಯಾಕಂದ್ರೆ ತುಂಬ ಜನ ದೇ ಡೋಂಟ್ ಒಬ್ಸರ್ವ್ ದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ್ಯಂಡ್ ವಿಚ್ ಇಸ್ ಐ ಥಿಂಕ್ ಕೋರ್ ಪಾರ್ಟ್ ಆಫ್ ದ ಫಿಲ್ಮ್. ಈಗ ದ ಡಬಲ್ ಪಾಸಿಟಿವ್ ಅಂತ, ದ ಫಸ್ಟ್ ಟೈಮ್ ವಿ ಗೆಟ್ ದ ಮೂವಿ, ವಿ ಜಸ್ಟ್ ಗೆಟ್ ದ ಮೂವಿ ಬ್ಲ್ಯಾಂಕ್, ಜಸ್ಟ್ ಡೈಲಾಗ್ಸ್ ಇನ್ ದ ಮೂವಿ. ಸೊ ಹೆಚ್ಚಾಗಿ ಕೆಲವೊಮ್ಮೆ ನಾವು ವಿ ಇಂಟರ್ಫಿಯರ್ ಹಿಯರ್, ಬಿಕಾಸ್ ನಮಗೆ ಅದೇ ಬಿಕಾಸ್ ಆಫ್ ದಟ್ ಎಕ್ಸ್ಪೀರಿಯನ್ಸ್ ವಿ ಟೆಲ್ ಓಕೆ ದೇ ಮೇ ಬಿ ಸಮ್ ಎಡಿಟ್ಸ್ ಅಲ್ಲ. ಬಟ್ ಒನ್ಸ್ ದಟ್ ಈಸ್ ಗಿವನ್ ಟು ಅಸ್, ವಿಲ್ ಡಿಸೈಡ್ ಆನ್ ಯಾವ ಥರ ಇದಕ್ಕೆ ಮ್ಯೂಸಿಕ್ ಕೊಟ್ಟರೆ ಚೆನ್ನಾಗಿರುತ್ತೆ, ಸೀನ್ ಎಲಿವೇಟ್ ಆಗುತ್ತೆ. ಆಮೇಲೆ ಫ್ಲೋ, ಎಲ್ಲದಕ್ಕಿಂತ ಜಾಸ್ತಿ ಫ್ಲೋ. ಪ್ರೀವಿಯಸ್ ಸೀನ್ ಹೆಂಗಿರುತ್ತೆ ಅದರ ನೆಕ್ಸ್ಟು ನಾವು ಯಾವ ಥರ ಇಲ್ಲ ಸಡನ್ ಜರ್ಕ್ ಸಿಗದೆ ಸೀನನ್ನು ಎಲಿವೇಟ್ ಮಾಡುತ್ತೆ. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ಮ್ಯೂಸಿಕ್. ಇಟ್ಸ್ ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಸೀನ್ ಇನ್ ದ ಬ್ಯಾಕ್ ಗ್ರೌಂಡ್ ಅಂದ ಕೂಡಲೇ ದಟ್ ಮೀನ್ಸ್ ಈಸ್ ನಾಟ್ ಎ ಗುಡ್ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಯಾವತ್ತು ಚೆನ್ನಾಗಿದ್ರೆ ಆ ಸೀನ್ ಎಲಿವೇಟ್ ಆಗುತ್ತೆ. ಆ ಸೀನಲ್ಲಿ ಜನ ಅಳ್ತಾರೆ, ಹೇಳ್ತಾರೆ, ಕಿಡ್ಸ್ತಾರೆ. ಅದಿದ್ರೆ ಓಕೆ ಮ್ಯೂಸಿಕ್ ವರ್ಕ್ ಆಗ್ತಾ ಇದೆ ಅಂತ ಲೆಕ್ಕ.
ಇದರಲ್ಲಿ ಇಟ್ಸ್ ನಾಟ್ ಅಬೌಟ್ ಶೋಯಿಂಗ್ ಟ್ಯಾಲೆಂಟ್. ಫಿಲ್ಮ್ ಮ್ಯೂಸಿಕ್ ಅಂದರೆ ಇಟ್ ಇಸ್ ಎಲಿವೇಟಿಂಗ್ ದ ಫಿಲ್ಮ್, ದಟ್ ಈಸ್ ದ ಮೋರ್ ಇಂಪಾರ್ಟೆಂಟ್. ದ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ಇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಸ್ ವೇರ್ ಯು ಹ್ಯಾವ್ ಟು ಲೀವ್ ಸೈಲೆನ್ಸ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲಿ ಗ್ಯಾಪ್ ಕೊಡಬೇಕು, ಎಲ್ಲಿ ನೀವು ಕೊಡಬೇಕು, ದಟ್ಸ್ ಅ ಬೇಸಿಕ್ ಸ್ಟಡಿ ಅದು. ನಮ್ಮ ಇಂಡಸ್ಟ್ರಿಯಲ್ಲಿ ಟ್ರೆಂಡ್ ಬರ್ತಾ ಇರುತ್ತೆ ಆ್ಯಂಡ್ ನಮ್ಮ ಕಂಪ್ನಿಯಲ್ಲಿ ಫಾರ್ ಎಕ್ಸಾಂಪಲ್ ವಿ ಟೇಕ್ ಅ ಲಾಟ್ ಆಫ್ ಇನಿಷಿಯೇಟಿವ್ಸ್ ಟು ಟೀಚ್ ದೆಮ್. ಅವ್ರಿಗೆ ಇದು ಟ್ರೈನಿಂಗ್ಸ್ ಕೊಡ್ತೀವಿ, ಹ್ಯಾಂಡ್ಸ್ ಆನ್ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ನಿಮಗೆ ಫಾರ್ ಎಕ್ಸಾಂಪಲ್ ಇನ್ ಯುವರ್ ಇಂಡಸ್ಟ್ರಿ ಫಾರ್ ದ ಲಾಸ್ಟ್ 30+ years ದಟ್ ಯು ಆರ್ ಇನ್ ದ ಇಂಡಸ್ಟ್ರಿ, ಟ್ರೆಂಡ್ಸ್ ಚೇಂಜ್ ಆಗ್ತಾನೆ ಇದೆ. ವಿ ಜಸ್ಟ್ ವಾಂಟ್ ಟು ನೋ ಯುವರ್ ಸೀಕ್ರೆಟ್. ಹೌ ಹ್ಯಾವ್ ಯು ಅಡ್ಯಾಪ್ಟೆಡ್ ಆ್ಯಂಡ್ ಬಿಕಮ್ ಸಕ್ಸಸ್ಫುಲ್ ಸೊ ದಟ್ ವಿ ಕ್ಯಾನ್ ಆಲ್ಸೋ ಫಾಲೋ ದ ಸೇಮ್. When I started ಇಲ್ಲಿ ಮ್ಯೂಸಿಕ್ ಬರುವಾಗ ಇಟ್ ವಾಸ್ ಆಲ್ವೇಸ್ ಸ್ಟುಡಿಯೋ as big as this, I think little more bigger. We had all different rooms, percussion, 40 ಜನ one time ಅಲ್ಲಿ, because initially it was 1 or 2 track recording. So ಎಲ್ಲರೂ ರೆಕಾರ್ಡ್ ಮಾಡಿ it will be balanced on the floor. ಎಲ್ಲರೂ ಜೊತೆಗೆ ಪ್ಲೇ ಮಾಡ್ತಾರೆ. ನಮ್ಗೆ ಹೆಂಗೆ ಅಂದರೆ ನೋಟ್ ಮ್ಯೂಸಿಕ್ ಡೈರೆಕ್ಟರ್ ತಕ್ಷಣ ನಮಗೆ ನೋಟೇಷನ್ಸ್ ಕೊಡ್ತಾರೆ. ನೋಟೇಷನ್, ಐ ವಾಸ್ ಅ ಪ್ಲೇಯರ್ ಫಾರ್ ಮನೋಹರ್ ಇನಿಷಿಯಲಿ. ಐ ಟು ಪ್ಲೇ ಕೀಬೋರ್ಡ್ಸ್ ಫಾರ್ ರೆಕಾರ್ಡಿಂಗ್ಸ್. ಸೊ ಇದನ್ನು ತಗೊಂಡು ವಿದಿನ್ 2-3 hours ಎವ್ರಿಬಡಿ ಪೋರ್ಷನ್ ಕೋರಸ್ ಪೋರ್ಷನ್ ಸಿಗುತ್ತೆ. ಫಸ್ಟ್ ರೋ ವಯಲೆನ್ಸ್ಗೆ ಅವ್ರ ನೋಟೇಷನ್, ಸೆಕೆಂಡ್ ರೋ ವಯಲೆನ್ಸ್ಗೆ ಅವ್ರ ನೋಟೇಷನ್, ಥರ್ಡ್ ರೋ ವಯಲೆನ್ ಯಾಕೆಂದ್ರೆ ಪಾರ್ಟ್ಸ್ ಇರ್ತಿತ್ತು. ಸೊ ಎಲ್ಲ ತಗೊಂಡು ಒನ್ ಸ್ಟೆಚಲ್ಲಿ ರೆಕಾರ್ಡ್ ಮಾಡಬೇಕಿತ್ತು. ಸೊ ದಿಸ್ ವಾಸ್ ಅ ರೆಗ್ಯುಲರ್ ಪ್ರೊಸೀಜರ್. ಸಿಂಗರ್ ಬಂದರೆ ಲೇಟ್ ಆಮೇಲೆ ಬಂತು, ಸಿಂಗರ್ ಸೆಪ್ರೇಟ್ ಆಗಿ ಬಂದು ಹಾಡೋದು. ಅವರಲ್ಲಿ ಸಿಂಗರ್ ಅಲ್ಲೇ ಬಂದು 3 days, ಇವನ್ ಕಿಶೋರ್ ಕುಮಾರ್ ಆಗಲಿ ಯಾರೇ ಆಗಲಿ, ಈ ಕೆಲವರು ನಾನು ಇತ್ತೀಚೆಗೆ ಕೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ರು 20 ನಿಮಿಷ ನಾನು ಹಾಡಿದೆ ಅಂತ. ಆಗ ದೇ ಟು ರಿಯರ್ಸ್ ದಟ್ ಫಾರ್ 2-3 days and then come to the studio. Even Kishore, Rafi, everybody. Either the music directors used to go to their place or they used to come to the music director's place. So 2-3 days rehearsal ಆಗಿ ಬರ್ತಾ ಇದ್ರು. ಅದನ್ನು ಆಮೇಲೆ ಚೇಂಜ್ ಮಾಡಿದೆ. ಐ ಥಿಂಕ್ ಒನ್ ಇಸ್ ಐ ಥಿಂಕ್ ಅಮೇಸಿಂಗ್ ಇಸ್ SP sir. He was one guy 20 minutes used to get ready with a song. Humanly impossible. It's a rare gift. It's a rare gift. He's not learned music, expressions, everything. So he changed the South industry. Our change ಮಾಡಿದ್ದು, and people started expecting that in the same in the North. ಅದು ಆಗ್ತಾ ಇರಲಿಲ್ಲ. Even I think Hindi singers, I was the one who got initially all the singers here to sing Kannada. But ನಾನು ಮಾಡುವಾಗ I used to compose songs for them. I used to not give songs. ಯಾಕೆಂದ್ರೆ I still remember with Shrikant remember ಪ್ರೀತ್ಸೆ ಬಂದಾಗ ಉದಿತಿಗೆ ಆಗದೆ he'll had to leave back and all. The thing is, even the singers have got limitations. We have to compose according to them. So ಈ ತರ ಆದಾಗ there will be slight complications. Sir,